ಇನ್ವೆಸ್ಟ್ ಕರ್ನಾಟಕದಲ್ಲಿ ಎಂಬಿ ಪಾಟೀಲ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ. ಇನ್ವೆಸ್ಟ್ ಕರ್ನಾಟಕದಲ್ಲಿ 3ನೇ ದಿನ ಇವತ್ತು ನಡೀತಾ ಇರೋದು. ಅರ್ಥಪೂರ್ಣವಾಗಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗಲಿ, ಆಮೇಲೆ ನಿಮ್ಮ ಅರವಿಂದ್ ಬೆಳ್ಳಿಗಿರಿ ಅವರು ಫಸ್ಟ್ ಜನರೇಷನ್ ಎಂಟರ್ಪ್ರನರ್ ಅವರು ಇವತ್ತು ಏರೋಸ್ಪೇಸ್ ಪಾರ್ಕ್ ಅನ್ನು ಮಾಡುವ ಮೂಲಕ ಅದು ಟಾಯ್ ಪಾರ್ಕು ಮತ್ತು ಒಂದು FMCG ಪಾರ್ಕನ್ನು ಕೂಡ ಅವರಲ್ಲಿ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ಭಾಳ ದೊಡ್ಡ ಹೆಸರಾಗಿದೆ. ಯಾಕಂದ್ರೆ ಅವರು ತಮ್ಮ ಸ್ವಂತ ಇದರಿಂದ ಬಂದಂಥವ್ರು, ಅವರೊಂದು ಹಿಂದೆ ಇಂಡಸ್ಟ್ರಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ, ಸ್ವತಃ ಖುದ್ದಾಗಿ ಬಂದಂಥ ಅರವಿಂದ್ ಬೆಳ್ಳಿಗೆರೆ ಅವರು ಸಹ ಅದು ಉತ್ತರ ಕರ್ನಾಟಕದಲ್ಲಿ ಕೊಪ್ಪಳ ಮತ್ತು ಇವತ್ತು ಧಾರವಾಡ ಮತ್ತು ಬೆಳಗಾವಿನಲ್ಲಿ ಇವತ್ತು ಅವರು ತಮ್ಮ ಏನು ಎಸ್ಟಾಬ್ಲಿಷ್ಮೆಂಟ್ಸನ್ನು, ಪಾರ್ಕ್ಸನ್ನು, ಇಂಡಸ್ಟ್ರಿನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೂ ಉಳಿದವರೆಲ್ಲರಿಗೂ ಕೂಡ ನಾವು ಅವಾರ್ಡ್ಸ್ ಕೊಟ್ಟಿದ್ದೀವಿ. ಸ್ಯಾಮ್ಸಂಗು ಪೇಟೆಂಟ್ ಸಲುವಾಗಿ ಪಿಯೂಷ್ ಗೋಯಲ್ ಅವರು ಆಶ್ಚರ್ಯಗೊಂಡರು. 2000 ಪೇಷಂಟ್ಸ್ ಅನ್ನ ಅವರು ಗಾಬರಿ ಆದರು. ಅವರು ಸ್ಟೇಜ್ ಮೇಲೆ ಗಾಬರಿ ಆದರು, ಇಷ್ಟು ಪೇಟೆಂಟ್ಸ್ ಇದಾವ ಅಂತ ಹೇಳಿದ್ರೆ ಬೆಂಗಳೂರದ ಶಕ್ತಿ ಏನಿದೆ ಅಂತ ಹೇಳ್ತಾರೆ ಸಹ ಕರ್ನಾಟಕ ರಾಜ್ಯ ಶಕ್ತಿ ಇರೋದನ್ನು ನಾವು ತಿಳ್ಕೊಂಡ್ರು. ಇವತ್ತು ನಾವು ಒಂದು B2G ರೌಂಡ್ ಟೇಬಲ್ಸ್ ಏನಿದಾವೆ, ಮತ್ತೆ ಇವತ್ತು ಬಿಲ್ಡಿಂಗ್ ಅ ಕೊಲಾಬರೇಟಿವ್ ಇಕೋಸಿಸ್ಟಮ್ ಇಂಟಿಗ್ರೇಟಿಂಗ್ ಎಜುಕೇಷನ್, ರಿಸರ್ಚ್ ಅಂಡ್ ಇನೋವೇಷನ್ ಇನ್ ಕ್ವೀನ್ ಸಿಟಿ ಪ್ಲಾನ್ ಸ್ಯಾಟಲೈಟ್ ಆಫ್ ದ ಸನ್, ಇದು 3:30ಕ್ಕೆ ಇದು ನಡೀತದೆ. ನಿನ್ನೆ ಹೆಲ್ತ್ ರಿಲೇಟೆಡ್ ಆಗಿದೆ, ಇವತ್ತು ಹೈಯರ್ ಎಜುಕೇಷನ್ ರಿಲೇಟೆಡು ಡಾಕ್ಟರ್ ಸುಧಾಕರ್ ಅವರು, ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ಆಮೇಲೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ಕಿಲ್ ಡೆವಲಪ್ಮೆಂಟ್ಸ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಮೇಲೆ 2ನೇ ಸೆಷನ್ ಇವತ್ತೊಂದು ದಿವಸ ನೆಕ್ಸ್ಟ್ ಮೈಲ್ ಇನೋವೇಷನ್ ಶಾಪಿಂಗ್ ಆಫ್ ಫ್ಯೂಚರ್ ಲಾಜಿಸ್ಟಿಕ್ಸ್ ಏನಿದೆ ಅದು ಈಗ 10:30ರಿಂದ 11:45 ನಡೀತಾ ಇದೆ ಈಗಂಥದ್ದು. ಅದಕ್ಕೆ ಅದರಲ್ಲಿ ಮಾರ್ಟಿನ್ ಲುನ್ಸ್ಟೆಡ್, ಪ್ರೆಸಿಡೆಂಟ್ AB ವಾಲ್ವೋ ಮತ್ತು CEO ವಾಲ್ವೋ ಗ್ರೂಪ್ ಅವರು ಇದನ್ನು ಮಾಡ್ತಾ ಇದ್ದಾರೆ. ಮತ್ತು ಸಂದೀಪ್ ದೇಶ್ಮುಖ್, ಕೋ ಫೌಂಡರ್ ಆಫ್ ಅಂಡ್ CEO ಆಫ್ ಎಲಾಸ್ಟಿಕ್ ರನ್ ಅನ್ನೋದು ಕಂಪನಿ,